ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇದೇ ತಿಂಗಳು 30ನೇ ತಾರೀಕು ಗುರುವಾರ ದಿನ ಬಳ್ಳಾರಿ ನಗರದ ಗಾಂಧಿ ಭವನದಿಂದ ಡಿಸಿ ಕಚೇರಿವರೆಗೂ ಮೆಣಸಿನಕಾಯಿ ಬೆಳೆಗಾರರು ಎಐಕೆಕೆಎಂಎಸ್ ರೈತ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿಯಿಂದ ಮುಂಡಲೂರು ರಾಮಪ್ಪ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪನೆ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಇದೇ ತಿಂಗಳ ಜನವರಿ 30ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಮತ್ತು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಕಂಬೇಡ್ ಗೋವಿಂದ್ ಅವರು ತಿಳಿಸಿದರು. ಮೆಣಸಿನಕಾಯಿ ಬೆಳೆ ಬೆಳೆಯಲು 1 ಎಕರೆಗೆ ಅಂದಾಜು 1.5 ಲಕ್ಷದಿಂದ 2 ಲಕ್ಷದವರೆಗೆ ಖರ್ಚು ತಗಲುತ್ತದೆ ಹಾಗೂ ಕಳೆದ 1 ತಿಂಗಳ ಹಿಂದೆ ಕೆಲವು ದಿನಗಳವರೆಗೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಹಸಿ ಜಾಸ್ತಿಯಾಗಿ ಮೆಣಸಿನಕಾಯಿಗೆ ಕಪ್ಪು ಮಚ್ಚೆ ರೋಗ ತಗುಲಿದೆ. ಈ ಸಂದರ್ಭದಲ್ಲಿ ಮೆಣಸಿನಕಾಯಿ ಬೆಲೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಮೆಣಸಿನಕಾಯಿಗೆ 8,000ದಿಂದ 11,000ದವರೆಗೆ ಖರೀದಿಯಾಗುತ್ತಿದೆ. ಈ ಕಡಿಮೆ ಬೆಲೆಯಿಂದ ರೈತರಿಗೆ ತುಂಬಾ ನಷ್ಟ ಆಗುತ್ತಿದೆ. ಕಳೆದ 4-5 ವರ್ಷಗಳಿಂದ ಮೆಣಸಿನಕಾಯಿ ಬೆಲೆ ಭಾರೀ ಕುಸಿತ ಕಂಡಿದ್ದರಿಂದ ಬಳ್ಳಾರಿ ಜಿಲ್ಲೆಯ ರೈತರು ಹೆಚ್ಚಿನ ನಷ್ಟಕ್ಕೀಡಾಗಿ ಬೆಳೆಗಾಗಿ ಮಾಡಿಕೊಂಡ ಸಾಲ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ತಿಂಗಳು 30ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ನಗರದ ಗಾಂಧಿ ಭವನದಿಂದ ಡಿಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು. ಮುಖ್ಯವಾಗಿ ಏನು ಮೆಣಸಿನಕಾಯಿ ಬೆಳೆಗಾರರು ಬೇಡಿಕೆ ಈ ವರ್ಷ ಕನಿಷ್ಠ ಅಂದ್ರೂ 1 ಎಕರೆ ಮೆಣಸಿನಕಾಯಿಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ರೇಟ್ ಮೆಣಸಿನಕಾಯಿಗೆ 10,000 ರೂಪಾಯಿ ಒಳಗೆ ಇದೆ ಕ್ವಿಂಟಲ್ಗೆ. ಈ ರೀತಿ ಇವತ್ತು ರೇಟ್ ಆದ್ರೆ ಸಂಪೂರ್ಣ ರೈತರು ನೆಲಕ್ಕೆ ಹಚ್ಕೊಂಡು ಹೋಗ್ತಾರೆ. ನಮ್ಮ ರೈತ ಸಂಘಟನೆ ಎಐಕೆಕೆಎಂಎಸ್ ನಾವು ಸರ್ಕಾರಕ್ಕೆ ಆಗ್ರಹಿಸಿರೋದು ಉದ್ದೇಶ ಏನಂದ್ರೆ ನಮ್ಮ ಸಂಘಟನೆಯಿಂದ ನಾವು 1 ಕ್ವಿಂಟಲ್ ಮೆಣಸಿನಕಾಯಿಗೆ 5531 ಮೆಣಸಿನಕಾಯಿಗೆ 25,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಅದೇ ರೀತಿ 2043 ಬ್ಯಾಡಗಿ ಮೆಣಸಿನಕಾಯಿಗೆ ಕನಿಷ್ಠ ಅಂದ್ರೂ 50,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಅದೇ ರೀತಿ ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಮಾಡ್ಬೇಕಂತೇಳಿ ಈ 3 ಬೇಡಿಕೆ ಇಟ್ಕೊಂಡು ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಈ ವರ್ಷ ಮೊನ್ನೆ ಒಂದು 20 ದಿನ ಹಿಂದೆ ಮಳೆಯಿಂದ ಅಲ್ಪ ಸ್ವಲ್ಪ ಬೆಳೆ ನಷ್ಟ ಆಗಿದೆ. ಎಕರೆಗೆ 15 ಕ್ವಿಂಟಲ್ 20 ಕ್ವಿಂಟಲ್ ಬರೋ ಮೆಣಸಿನಕಾಯಿ ಇವತ್ತು 10 ಕ್ವಿಂಟಲ್ ಬರೋದು ಕಷ್ಟ ಆಗುತ್ತೆ. ಅದರಲ್ಲಿ ಕೂಡ ಇದು ತೇಲು ಮಚ್ಚೆಕಾಯಿ ಬರ್ತದೆ, ಅದ್ರೂ ಕ್ವಾಲಿಟಿಯಲ್ಲಿ ಮೆಣಸಿನಕಾಯಿ ಅದು. ಆ ಮಚ್ಚೆಕಾಯಿನ ಮಾರ್ಕೆಟಿಗೆ ತೊಗೊಂಡ್ರೆ ಬರೀ 2,000-3,000 ಕೇಳ್ತಾರೆ. ಸಂಪೂರ್ಣ ರೈತರು ಇವತ್ತು ದಿವಾಳಿ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ. ಈ ಕೂಡಲೇ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಇದರಲ್ಲಿ ಮಧ್ಯಸ್ಥಿ ವಹಿಸಿಬಿಟ್ಟು ನಮ್ಮ ಮೆಣಸಿನಕಾಯಿ ಬೆಳೆಗಾರರ ಬೇಡಿಕೆಯನ್ನು ಆಲಿಸಬೇಕು, ಅವ್ರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ತಗೋಬೇಕಂತೇಳಿ ನಾವು ಮನವಿ ಮಾಡ್ತಾ ಇದೀವಿ. 30ನೇ ತಾರೀಕು ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ, ಕಂಪ್ಲಿ 4 ತಾಲೂಕುಗಳಿಂದ ನೂರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಏನು ಮೆಣಸಿನಕಾಯಿ ಬೆಳೆನ ಸರ್ಕಾರ ಸಂಪೂರ್ಣವಾಗಿ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನ ವಾಣಿಜ್ಯ ಬೆಳೆ ಅಂತ ಹೇಳಿ ಪರಿಗಣಿಸ್ತಾ ಇದ್ದಾರೆ. ಇದು ನಮ್ಮ ರೈತ ಸಂಘಟನೆ ಇದನ್ನ ವಿರೋಧಿಸ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಮೆಣಸಿನಕಾಯಿ ವಾಣಿಜ್ಯ ಬೆಳೆ ಆಗಕ್ಕೆ ಸಾಧ್ಯ ಇಲ್ಲ. ಇದು ಆಹಾರ ಪದಾರ್ಥ ಆಗಬೇಕು. ಪ್ರತಿಯೊಂದು ಆಹಾರದಲ್ಲಿ ಮೆಣಸಿನಕಾಯಿ ಬಳಸ್ತಾರೆ. ಈ ಒಂದು ಸಂದರ್ಭದಲ್ಲಿ MSP ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಮೆಣಸಿನಕಾಯಿ ತಗೊಂಡ್ಬಂದ್ರೆ ಸರ್ಕಾರನೇ ನೇರವಾಗಿ ರೈತರಿಂದ ಖರೀದಿ ಮಾಡಬೇಕು. ರಾಜ್ಯ ಸಮಿತಿ ಸದಸ್ಯರಾದ ಈ ಹನುಮಂತಪ್ಪನವರು ಮಾತನಾಡಿ, ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ, ಸಂಡೂರು ಮತ್ತು ಕಂಪ್ಲಿ ಸೇರಿದಂತೆ ಜಿಲ್ಲೆಯ 5 ತಾಲೂಕುಗಳಲ್ಲಿ ಬಹುತೇಕ ರೈತರು ಮೆಣಸಿನಕಾಯಿ ಬೆಳೆದಿದ್ದಾರೆ. ಇಲ್ಲಿಯ ಬಹುತೇಕ ಮೆಣಸಿನಕಾಯಿ ಬೆಳೆಯು ಬ್ಯಾಡಗಿಯ ಮಾರುಕಟ್ಟೆಗೆ ಹೋಗಿ ಮಾರಾಟವಾಗುತ್ತಿದೆ. ಇದರಿಂದ ಪ್ರಯಾಣದ ವೆಚ್ಚವೂ ಸಹ ಹೆಚ್ಚಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ 1 ಎಕರೆ ಮೆಣಸಿನಕಾಯಿ ಬೆಳೆ ಬೆಳೆಯಲು ಬಳಸುವ ಕೀಟನಾಶಕದ ವೆಚ್ಚ 50,000 ರೂಪಾಯಿ, ರಸಗೊಬ್ಬರದ ವೆಚ್ಚ 25,000, ಬೀಜ ಸಸಿ 25,000 ರೂಪಾಯಿ, ಕೆಲಸಗಾರರ ವೆಚ್ಚ 30,000 ರೂಪಾಯಿ ಮತ್ತು ಕುಂಟೆ, ಮಡಿಕೆ ಸೇರಿದಂತೆ ಇನ್ನಿತರ ಖರ್ಚುಗಳು ಸೇರಿ 1.5 ಲಕ್ಷದಿಂದ 7 ಲಕ್ಷದಷ್ಟು ದುಬಾರಿ ವೆಚ್ಚವಾಗುತ್ತಿದೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿಕೊಂಡು ರೈತರ ಮೆಣಸಿನಕಾಯಿ ಬೆಳೆಗೆ ಬೆಂಬಲ ಬೆಲೆ ನೀಡಿ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಸಣ್ಣ, ಬಳ್ಳಾರಿ ತಾಲೂಕಾ ಕಾರ್ಯದರ್ಶಿ ಧನರಾಜ್, ಜಿಲ್ಲಾ ಸಮಿತಿ ಸದಸ್ಯರಾದ ಹೊನ್ನೂರಪ್ಪ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.